ಶಿಡ್ಲಘಟ್ಟ ಪೌರಾಯುಕ್ತಿಗೆ ಈತ ಧಮಕಿ ಹಾಕ್ತಾ ಇದ್ದ ಹಾಗೇನೆ ಆ ಘಟನೆ ನಡೀತು ಅನಂತರದಲ್ಲಿ ಕೇವಲ ಅದನ್ನೊಂದು ಸುದ್ದಿಯನ್ನಾಗಿ ಮಾಡಿದಷ್ಟೇ ಅಲ್ಲದೆ ಅದರ ನಂತರದಲ್ಲಿ ಅದನ್ನ ಫಾಲೋ ಅಪ್ ಸ್ಟೋರೀಸ್ ಮಾಡಿ ಸೀರೀಸ್ ಪ್ರತಿನಿತ್ಯ ಅರೆಸ್ಟ್ ಯಾಕಾಗಿಲ್ಲ ರಾಜೀವ್ ಗೌಡನದ್ದು ಅಂತ ಬೆನ್ನು ಬಿದ್ದು ಸರ್ಕಾರವನ್ನ ಬೆನ್ನು ಬಿದ್ದು ಪ್ರಶ್ನೆ ಮಾಡಿ ನಿರಂತರ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಬೇರೆಯವ್ರ ರೀತಿ ನಾವು ಸುಮ್ಮನೆ ಒಂದು ಸುದ್ದಿಯಾಗಿ ತಗೊಂಡು ಅಷ್ಟೇ ಬಿಟ್ಬಿಟ್ಟಿಲ್ಲ, ಅದನ್ನ ಬದಲಾಗಿ ನಿರಂತರವಾಗಿ ಫಾಲೋ ಅಪ್ ಮಾಡಿದ್ವಿ. ಪ್ರತಿದಿನ ರಾಜೀವ್ ಗೌಡ ಡೇ 1, ಡೇ 2, ಡೇ 3 ಇನ್ನೂ ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ನಿನ್ನೆವರೆಗೂ ಕೂಡ ಮಾಡಿದಂತಹ ಕ್ಯಾಂಪೇನ್ ಆಗಿತ್ತು ಅದು. ಸೊ ಕೊನೆಗೂ ಅಂತೂ ಇಂತೂ ರಿಪಬ್ಲಿಕ್ ವರದಿಯ ಬಿಗ್ ಇಂಪ್ಯಾಕ್ಟ್, ರಾಜೀವ್ ಗೌಡ ನಿನ್ನೆ ಅರೆಸ್ಟ್ ಆಗಿದ್ದ. ರಾಜೀವ್ ಗೌಡ ಹೆಸರಿಗೆ ಕಾಂಗ್ರೆಸ್ ಮುಖಂಡ, ಆದ್ರೆ ಮಾಡಿದ್ದು ಮಾತ್ರ ಪುಡಾರಿ ಕೆಲಸ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಅಶ್ಲೀಲವಾಗಿ ನಿಂದಿಸಿದ ಬೈಗುಳ ಶೂರ ಅಮೃತಗೌಡಗೆ ಫೋನ್ನಲ್ಲಿ ಉತ್ತರನ ಪೌರುಷ ತೋರಿದ ಪರಾರಿ ರಾಜ ಕೊನೆಗೂ ಕಾಕೆ ಬಲೆಗೆ ಬಿದ್ದಿದ್ದಾರೆ. ಪೊಲೀಸರು ಧಮ್ಕಿ ವೀರನನ್ನ ಹೆಡೆಮೂರಿ ಕಟ್ಟಿದ್ದಾರೆ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಇದು ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಇಂಪ್ಯಾಕ್ಟ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆದರೆ ಬೇರೆಯವರ ರೀತಿ ಕೇವಲ ಸುದ್ದಿ ಮಾಡಿ ಸುಮ್ಮನಾಗಲಿಲ್ಲ. ರಾಜೀವ್ ಗೌಡ ವಿರುದ್ಧ ಸರಣಿ ವರದಿ ಮಾಡಿತ್ತು. ನಮ್ಮ ಕ್ಯಾಂಪೇನ್ನಿಂದಲೇ ರಾಜೀವ್ ಗೌಡ ಈಗ ಅಂಧರಾಗಿದ್ದಾನೆ. ಇಂಪ್ಯಾಕ್ಟ್ 1, ರಾಜೀವ್ ಗೌಡ ವಿರುದ್ಧ 2 ಎಫ್ಐಆರ್. ಪೌರಾಯುಕ್ತಿಗೆ ಧಮಕಿ ಹಾಕಿದ್ರೂ ಕೂಡ ರಾಜೀವ್ ಗೌಡ ವಿರುದ್ಧ ಯಾವುದೇ ಎಫ್ಐಆರ್ ಆಗಿರಲಿಲ್ಲ. ಈ ಬಗ್ಗೆ ಸುದ್ದಿ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬಳಿಕ ಧಮಕಿ ವೀರನ ವಿರುದ್ಧ 2 ಎಫ್ಐಆರ್ ದಾಖಲಾಯಿತು. ಇಂಪ್ಯಾಕ್ಟ್ ನಂಬರ್ 2, ಕಾಂಗ್ರೆಸ್ನಿಂದ ರಾಜು ಕಿಕ್ಔಟ್. ಪೌರಾಯುಕ್ತಿಗೆ ರಾಜೀವ್ ಗೌಡ ಧಮಕಿ ಹಾಕಿದ್ರೂ ಕಾಂಗ್ರೆಸ್ ಮೌನವಾಗಿತ್ತು. ಧಮಕಿ ವೀರನ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಬದಲಾಗಿ ಅವನೊಬ್ಬ ಒಳ್ಳೆಯ ಕಾರ್ಯಕರ್ತ ಅಂತ ಸಚಿವರು ಸರ್ಟಿಫಿಕೇಟ್ ಕೊಟ್ಟಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ರಾಜೀವ್ ಗೌಡನನ್ನ ಕಾಂಗ್ರೆಸ್ನಿಂದ ಕಿಕ್ ಔಟ್ ಮಾಡಲಾಯಿತು. ಇಂಪ್ಯಾಕ್ಟ್ ನಂಬರ್ 3, ಪರಾರಿ ರಾಜ ರಾಜೀವ್ ಗೌಡ ಅರೆಸ್ಟ್. ಎಫ್ಐಆರ್ ದಾಖಲಾಗಿದ್ರೂ ರಾಜೀವ್ ಗೌಡನ ಬಂಧನ ಆಗಿರಲಿಲ್ಲ. ಪೊಲೀಸರಿಗೆ ಈ ಬೈಗುಳ ಶೂರ ಎಲ್ಲಿದ್ದಾನೆ ಅಂತಾನೂ ಕೂಡ ಗೊತ್ತಿರಲಿಲ್ಲ. ಈ ವೇಳೆ ಅರೆಸ್ಟ್ ರಾಜೀವ್ ಗೌಡ ಅಂತ ಕ್ಯಾಂಪೇನ್ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ಸರಣಿ ವರದಿಯಿಂದಾಗಿ ಈಗ ರಾಜೀವ್ ಗೌಡನ ಬಂಧನವಾಗಿದೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆಯಂತ, ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಅವ್ರು ಎಷ್ಟೇ ಪ್ರಭಾವಿಗಳಾದ್ರೂ ಕೇರ್ ಮಾಡಲ್ಲ. ಯಾಕಂದ್ರೆ ಇದು ನಿಮ್ಮ ಧ್ವನಿ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಈತ ಧಮಕಿ ಹಾಕ್ತಾ ಇದ್ದ ಹಾಗೇನೆ ಆ ಘಟನೆ ನಡೀತು ಅನಂತರದಲ್ಲಿ ಕೇವಲ ಅದನ್ನೊಂದು ಸುದ್ದಿಯನ್ನಾಗಿ ಮಾಡಿದಷ್ಟೇ ಅಲ್ಲದೆ ಅದರ ನಂತರದಲ್ಲಿ ಅದನ್ನ ಫಾಲೋ ಅಪ್ ಸ್ಟೋರೀಸ್ ಮಾಡಿ ಸೀರೀಸ್ ಪ್ರತಿನಿತ್ಯ ಅರೆಸ್ಟ್ ಯಾಕಾಗಿಲ್ಲ ರಾಜೀವ್ ಗೌಡನದ್ದು ಅಂತ ಬೆನ್ನು ಬಿದ್ದು ಸರ್ಕಾರವನ್ನ ಬೆನ್ನು ಬಿದ್ದು ಪ್ರಶ್ನೆ ಮಾಡಿ ನಿರಂತರ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಬೇರೆಯವ್ರ ರೀತಿ ನಾವು ಸುಮ್ಮನೆ ಒಂದು ಸುದ್ದಿಯಾಗಿ ತಗೊಂಡು ಅಷ್ಟೇ ಬಿಟ್ಬಿಟ್ಟಿಲ್ಲ, ಅದನ್ನ ಬದಲಾಗಿ ನಿರಂತರವಾಗಿ ಫಾಲೋ ಅಪ್ ಮಾಡಿದ್ವಿ. ಪ್ರತಿದಿನ ರಾಜೀವ್ ಗೌಡ ಡೇ 1, ಡೇ 2, ಡೇ 3 ಇನ್ನೂ ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ನಿನ್ನೆವರೆಗೂ ಕೂಡ ಮಾಡಿದಂತಹ ಕ್ಯಾಂಪೇನ್ ಆಗಿತ್ತು ಅದು. ಸೊ ಕೊನೆಗೂ ಅಂತೂ ಇಂತೂ ರಿಪಬ್ಲಿಕ್ ವರದಿಯ ಬಿಗ್ ಇಂಪ್ಯಾಕ್ಟ್, ರಾಜೀವ್ ಗೌಡ ನಿನ್ನೆ ಅರೆಸ್ಟ್ ಆಗಿದ್ದ. ರಾಜೀವ್ ಗೌಡ ಹೆಸರಿಗೆ ಕಾಂಗ್ರೆಸ್ ಮುಖಂಡ, ಆದ್ರೆ ಮಾಡಿದ್ದು ಮಾತ್ರ ಪುಡಾರಿ ಕೆಲಸ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಅಶ್ಲೀಲವಾಗಿ ನಿಂದಿಸಿದ ಬೈಗುಳ ಶೂರ ಅಮೃತಗೌಡಗೆ ಫೋನ್ನಲ್ಲಿ ಉತ್ತರನ ಪೌರುಷ ತೋರಿದ ಪರಾರಿ ರಾಜ ಕೊನೆಗೂ ಕಾಕೆ ಬಲೆಗೆ ಬಿದ್ದಿದ್ದಾರೆ. ಪೊಲೀಸರು ಧಮ್ಕಿ ವೀರನನ್ನ ಹೆಡೆಮೂರಿ ಕಟ್ಟಿದ್ದಾರೆ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಇದು ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಇಂಪ್ಯಾಕ್ಟ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆದರೆ ಬೇರೆಯವರ ರೀತಿ ಕೇವಲ ಸುದ್ದಿ ಮಾಡಿ ಸುಮ್ಮನಾಗಲಿಲ್ಲ. ರಾಜೀವ್ ಗೌಡ ವಿರುದ್ಧ ಸರಣಿ ವರದಿ ಮಾಡಿತ್ತು. ನಮ್ಮ ಕ್ಯಾಂಪೇನ್ನಿಂದಲೇ ರಾಜೀವ್ ಗೌಡ ಈಗ ಅಂಧರಾಗಿದ್ದಾನೆ. ಇಂಪ್ಯಾಕ್ಟ್ 1, ರಾಜೀವ್ ಗೌಡ ವಿರುದ್ಧ 2 ಎಫ್ಐಆರ್.
ಪೌರಾಯುಕ್ತೆಗೆ ಧಮಕಿ ಹಾಕಿದ್ರೂ ಕೂಡ ರಾಜು ಗೌಡ ವಿರುದ್ಧ ಯಾವುದೇ ಎಫ್ಐಆರ್ ಆಗಿರಲಿಲ್ಲ. ಈ ಬಗ್ಗೆ ಸುದ್ದಿ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬಳಿಕ ಧಮಕಿ ವೀರನ ವಿರುದ್ಧ 2 ಎಫ್ಐಆರ್ ದಾಖಲಾಯಿತು. ಇಂಪ್ಯಾಕ್ಟ್ ನಂಬರ್ 2, ಕಾಂಗ್ರೆಸ್ನಿಂದ ರಾಜು ಕಿಕ್ಔಟ್. ಪೌರಾಯುಕ್ತೆಗೆ ರಾಜು ಗೌಡ ಧಮಕಿ ಹಾಕಿದ್ರೂ ಕಾಂಗ್ರೆಸ್ ಮೌನವಾಗಿತ್ತು. ಧಮಕಿ ವೀರನ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಬದಲಾಗಿ ಅವನೊಬ್ಬ ಒಳ್ಳೆಯ ಕಾರ್ಯಕರ್ತ ಅಂತ ಸಚಿವರು ಸರ್ಟಿಫಿಕೇಟ್ ಕೊಟ್ಟಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ರಾಜು ಗೌಡನನ್ನ ಕಾಂಗ್ರೆಸ್ನಿಂದ ಕಿಕ್ ಔಟ್ ಮಾಡಲಾಯಿತು. ಇಂಪ್ಯಾಕ್ಟ್ ನಂಬರ್ 3, ಪರಾರಿ ರಾಜ ರಾಜು ಗೌಡ ಅರೆಸ್ಟ್. ಎಫ್ಐಆರ್ ದಾಖಲಾಗಿದ್ರೂ ರಾಜು ಗೌಡನ ಬಂಧನ ಆಗಿರಲಿಲ್ಲ. ಪೊಲೀಸರಿಗೆ ಈ ಬೈಗುಳ ಶೂರ ಎಲ್ಲಿದ್ದಾನೆ ಅಂತಾನೂ ಕೂಡ ಗೊತ್ತಿರಲಿಲ್ಲ. ಈ ವೇಳೆ ಅರೆಸ್ಟ್ ರಾಜು ಗೌಡ ಅಂತ ಕ್ಯಾಂಪೇನ್ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ಸರಣಿ ವರದಿಯಿಂದಾಗಿ ಈಗ ರಾಜು ಗೌಡನ ಬಂಧನವಾಗಿದೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆಯಂತ, ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರು ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಅವ್ರು ಎಷ್ಟೇ ಪ್ರಭಾವಿಗಳಾದ್ರೂ ಕೇರ್ ಮಾಡಲ್ಲ. ಯಾಕಂದ್ರೆ ಇದು ನಿಮ್ಮ ಧ್ವನಿ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಈತ ಧಮಕಿ ಹಾಕ್ತಾ ಇದ್ದ ಹಾಗೇನೆ ಆ ಘಟನೆ ನಡೀತು. ಅನಂತರದಲ್ಲಿ ಕೇವಲ ಅದನ್ನೊಂದು ಸುದ್ದಿಯನ್ನಾಗಿ ಮಾಡಿದಷ್ಟೇ ಅಲ್ಲದೆ ಅದರ ನಂತರದಲ್ಲಿ ಅದನ್ನ ಫಾಲೋ ಅಪ್ ಸ್ಟೋರೀಸ್ ಮಾಡಿ ಸೀರೀಸ್ ಪ್ರತಿನಿತ್ಯ ಅರೆಸ್ಟ್ ಯಾಕಾಗಿಲ್ಲ ರಾಜೀವ್ ಗೌಡನದ್ದು ಅಂತ ಬೆನ್ನು ಬಿದ್ದು ಸರ್ಕಾರವನ್ನ ಬೆನ್ನು ಬಿದ್ದು ಪ್ರಶ್ನೆ ಮಾಡಿ ನಿರಂತರ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಬೇರೆಯವ್ರ ರೀತಿ ನಾವು ಸುಮ್ಮನೆ ಒಂದು ಸುದ್ದಿಯಾಗಿ ತಗೊಂಡು ಅಷ್ಟೇ ಬಿಟ್ಬಿಟ್ಟಿಲ್ಲ. ಅದನ್ನ ಬದಲಾಗಿ ನಿರಂತರವಾಗಿ ಫಾಲೋ ಅಪ್ ಮಾಡಿದ್ವಿ. ಪ್ರತಿದಿನ ರಾಜೀವ್ ಗೌಡ ಡೇ 1, ಡೇ 2, ಡೇ 3 ಇನ್ನೂ ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ನಿನ್ನೆವರೆಗೂ ಕೂಡ ಮಾಡಿದಂತಹ ಕ್ಯಾಂಪೇನ್ ಆಗಿತ್ತು ಅದು. ಸೊ ಕೊನೆಗೂ ಅಂತೂ ಇಂತೂ ರಿಪಬ್ಲಿಕ್ ವರದಿಯ ಬಿಗ್ ಇಂಪ್ಯಾಕ್ಟ್, ರಾಜೀವ್ ಗೌಡ ನಿನ್ನೆ ಅರೆಸ್ಟ್ ಆಗಿದ್ದ. ಬ್ಯಾನರ್ ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ರೆ ನಾನು ಒಳ್ಳೆ ತರ ನೋಡಿ ಕೆಟ್ಟ ತರ ನೋಡಿದ್ದಾರೆ. ರಾಜೀವ್ ಗೌಡ ಹೆಸರಿಗೆ ಕಾಂಗ್ರೆಸ್ ಮುಖಂಡ, ಆದ್ರೆ ಮಾಡಿದ್ದು ಮಾತ್ರ ಪುಡಾರಿ ಕೆಲಸ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಅಶ್ಲೀಲವಾಗಿ ನಿಂದಿಸಿದ ಬೈಗುಳ ಶೂರ ಅಮೃತಗೌಡಗೆ ಫೋನ್ನಲ್ಲಿ ಉತ್ತರನ ಪೌರುಷ ತೋರಿದ ಪರಾರಿ ರಾಜ ಕೊನೆಗೂ ಕಾಕೆ ಬಲೆಗೆ ಬಿದ್ದಿದ್ದಾರೆ. ಪೊಲೀಸರು ಧಮಕಿ ವೀರನನ್ನ ಹೆಡೆಮೂರಿ ಕಟ್ಟಿದ್ದಾರೆ. ಕೊನೆಗೂ ಧಮಕಿ ವೀರ ರಾಜು ಗೌಡ ಅರೆಸ್ಟ್. ಇದು ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಇಂಪ್ಯಾಕ್ಟ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆದರೆ ಬೇರೆಯವರ ರೀತಿ ಕೇವಲ ಸುದ್ದಿ ಮಾಡಿ ಸುಮ್ಮನಾಗಲಿಲ್ಲ. ರಾಜು ಗೌಡ ವಿರುದ್ಧ ಸರಣಿ ವರದಿ ಮಾಡಿತ್ತು. ನಮ್ಮ ಕ್ಯಾಂಪೇನ್ನಿಂದಲೇ ರಾಜು ಗೌಡ ಈಗ ಅಂಧರಾಗಿದ್ದಾನೆ. ಇಂಪ್ಯಾಕ್ಟ್ 1, ರಾಜು ಗೌಡ ವಿರುದ್ಧ 2 ಎಫ್ಐಆರ್. ಪೌರಾಯುಕ್ತೆಗೆ ಧಮಕಿ ಹಾಕಿದ್ರೂ ಕೂಡ ರಾಜು ಗೌಡ ವಿರುದ್ಧ ಯಾವುದೇ ಎಫ್ಐಆರ್ ಆಗಿರಲಿಲ್ಲ. ಈ ಬಗ್ಗೆ ಸುದ್ದಿ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬಳಿಕ ಧಮಕಿ ವೀರನ ವಿರುದ್ಧ 2 ಎಫ್ಐಆರ್ ದಾಖಲಾಯಿತು. ಇಂಪ್ಯಾಕ್ಟ್ ನಂಬರ್ 2, ಕಾಂಗ್ರೆಸ್ನಿಂದ ರಾಜು ಕಿಕ್ಔಟ್. ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಹಾಕಿದ್ರೂ ಕಾಂಗ್ರೆಸ್ ಮೌನವಾಗಿತ್ತು. ಧಮಕಿ ವೀರನ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಬದಲಾಗಿ ಅವನೊಬ್ಬ ಒಳ್ಳೆಯ ಕಾರ್ಯಕರ್ತ ಅಂತ ಸಚಿವರು ಸರ್ಟಿಫಿಕೇಟ್ ಕೊಟ್ಟಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ರಾಜೀವ್ ಗೌಡನನ್ನ ಕಾಂಗ್ರೆಸ್ನಿಂದ ಕಿಕ್ ಔಟ್ ಮಾಡಲಾಯಿತು. ಇಂಪ್ಯಾಕ್ಟ್ ನಂಬರ್ 3, ಪರಾರಿ ರಾಜ ರಾಜೀವ್ ಗೌಡ ಅರೆಸ್ಟ್. ಎಫ್ಐಆರ್ ದಾಖಲಾಗಿದ್ರೂ ರಾಜೀವ್ ಗೌಡನ ಬಂಧನ ಆಗಿರಲಿಲ್ಲ. ಪೊಲೀಸರಿಗೆ ಈ ಬೈಗುಳ ಶೂರ ಎಲ್ಲಿದ್ದಾನೆ ಅಂತಾನೂ ಕೂಡ ಗೊತ್ತಿರಲಿಲ್ಲ. ಈ ವೇಳೆ ಅರೆಸ್ಟ್ ರಾಜು ಗೌಡ ಅಂತ ಕ್ಯಾಂಪೇನ್ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ಸರಣಿ ವರದಿಯಿಂದಾಗಿ ಈಗ ರಾಜು ಗೌಡನ ಬಂಧನವಾಗಿದೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆಯಂತ, ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರು ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಅವ್ರು ಎಷ್ಟೇ ಪ್ರಭಾವಿಗಳಾದ್ರೂ ಕೇರ್ ಮಾಡಲ್ಲ. ಯಾಕಂದ್ರೆ ಇದು ನಿಮ್ಮ ಧ್ವನಿ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.